ನೋವು ಉರಿ ರಕ್ತ ಬೀಳುವುದಕ್ಕೆ ನಮ್ಮ ಒಂದು ಡೋಸ್ ಔಷಧಿಯಲ್ಲೇ ಕಂಟ್ರೋಲಿಗೆ ಬರುತ್ತೆ. ಸುಮಾರು 60 ದಿವಸದ ಕೋರ್ಸನ್ನು ಕರೆಕ್ಟಾಗಿ ಮಾಡಿಕೊಂಡು ಬಂದರೆ ಮುಂದೆ ಅವರಿಗೆ ಜೀವನ ಪೂರ್ತಿ ಮೂಲವ್ಯಾಧಿ ಸಮಸ್ಯೆ ಬರುವುದಿಲ್ಲ ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಹುಬ್ಬಳ್ಳಿಯಿಂದ ಬಂದಿದ್ದು ನಾವು. ಇಷ್ಟೆಲ್ಲ ಸಮಸ್ಯೆ ಇತ್ತು. ಮೊನ್ನೆ ಹೋದವಾರ ಬಂದು ಒಂದು 10 ಡೇಸ್ ಔಷಧ ಓದಿದ್ವಿ. 10 ಡೇಸ್ ಔಷಧ ತಗೊಂಡಿಂದ ಅಡ್ಡಿಲ್ಲ, ಚೆನ್ನಾಗಿ ಅನಿಸುತ್ತೆ. ಮತ್ತು ನಮ್ಮದು ಕನಾವಳಿ ಐತಲ್ಲ, ಸ್ವಲ್ಪ ಒಲಿ ಮುಂದೆ ರೊಟ್ಟಿ ಮುಂದೆ ಕೂಡಬೇಕಲ್ಲ, ತ್ರಾಸ ಆಗ್ತೈತೆ ಅಂತಂದು ಬೇಡ ನೋಡೋಣ ಅಂದ್ಕೊಂಡು ಇದನ್ನೇ ಕಂಟಿನ್ಯೂ ಮಾಡ್ಲಿಕ್ಕತ್ತೇನೆ ರೀ. ಈಗ ಮತ್ತೆ 2ನೇ ಸಲ ಔಷಧ ತೊಗೊಂಡು ಹೋಗ್ಲಿಕ್ಕೆ ಬಂದೇವಿ. ಬ್ಲಡ್ ಬಾಧು ಅಂತ ಕಡೆ ಬತ್ತಕ ಆಯ್ತು, ಬ್ಲಡ್ ಬಾಧು ಕಮ್ಮಿ ಆಯ್ತು. ಇಂಕೊಂಚ 40% ಕಮ್ಮಿ ಉಂಟು ಬೇನೆ. ನನ್ನ ಮಗಳಿಗೆ 2 ತಿಂಗಳಿಂದ ಮದ್ದು ಕೊಂಡೋಗುತ್ತೇವೆ ಇಲ್ಲಿಂದ. ಈಗ ಕಡಿಮೆ ಆಗಿದೆ. ಮೋಷನ್ ಮಾಡುವಾಗ ಒಂದು ಗೆಡ್ಡೆ ತರ ಹೊರಗೆ ಬರುತ್ತೆ, ಕೆಲವರಿಗೆ ಖಾಲಿ ತುರಿಕೆ ಇರುತ್ತೆ, ಕೆಲವರಿಗೆ ಅಲ್ಲಿ ನೀರಿನ ಅಂಶ ಬರುತ್ತೆ, ಅಂದ್ರೆ ಗಮ್ ತರ ಅಲ್ಲಿ ಬರುತ್ತೆ. ಕೆಲವರಿಗೆ ಏನಾಗುತ್ತೆ ಅಂದ್ರೆ ರಕ್ತ ಬೀಳ್ತದೆ ಮೋಷನ್ಗೆ ಹೋದಾಗ. ಕೆಲವರಿಗೆ ತಡ್ಕೊಳ್ಳೋಕೆ ಸಾಧ್ಯ ಇಲ್ಲ, ಆ ತರ ನೋವಿದ್ರೆ. ಅದು ಯಾವುದೇ ಇರಲಿ, ನಾವು ಹೇಳೋದು ಇಷ್ಟೇ, ಇಲ್ಲಿ ಬಂದು ಒಂದು ಡೋಸು ನಮ್ಮ ಹತ್ರ ಫ್ರೀ ಆಗಿ ನೀವು ತಗೊಂಡು ಹೋಗಿ ನೀವು ಮುಂದುವರಿಸಿ. ಕ್ಯಾನ್ಸರ್ ಏನಾದ್ರು ಆಗಿದೆ, ನನ್ಗೆ ಆಗಲ್ಲ ಅನ್ಕೊಂಡಿದ್ದೆ ನಾನು. ಮುಗಿದ್ಬಿಡುತ್ತೆ, ಅಷ್ಟು ಹೊರಗಡೆ ಬಂದ್ಬಿಟ್ಟಿತ್ತು ಗೆಡ್ಡೆ.